ನಮಸ್ತೆ ಎಲ್ಲರಿಗೂ ಮೇಕಪ್ ಬೈ ಆದ್ಯರಾಜ್ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಬಿಗಿನರ್ಸ್ ಫ್ರೆಂಡ್ಲಿ ಮೇಕಪ್ ನ ಹೇಗ್ ಮಾಡೋದು ಅಂತ. ನಿಮ್ಗೆ ಇವತ್ತು ಬ್ರೈಡಲ್ ಮೇಕಪ್ ಮಾಡೋದನ್ನ ತೋರಿಸ್ತಾ ಇದೀವಿ. ಫಸ್ಟ್ ಫೇಸ್ ನ ಕ್ಲೀನ್ ಮಾಡ್ಕೊಂಡು ಟೋನರ್ ನ ಹಾಕಿ ಮಾಯಿಶ್ಚರೈಸರ್ ಹಾಕಿ ಅದಕ್ಕೆ ನಾವು ನೀಟಾಗಿ ಬೇಸ್ ನ ಸೆಟ್ ಮಾಡ್ತಾ ಇದೀವಿ. ಸ್ಕಿನ್ ನ ಯಾವಾಗ್ಲೂ ಹೈಡ್ರೇಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಐ ಮೇಕಪ್ ಸ್ಟಾರ್ಟ್ ಮಾಡ್ತಿದೀವಿ ವಿತ್ ಕನ್ಸೀಲರ್. ಸೊ ಕನ್ಸೀಲರ್ ಯಾಕೆ ಹಾಕ್ಬೇಕು ಅಂದ್ರೆ ಐ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು ಅಂತ ಸೆಟ್ ಮಾಡೋದಿಕ್ಕೆ ನಾವು ಬೇಸ್ ನ ಪ್ರಿಪೇರ್ ಮಾಡ್ಕೊಂತಿದ್ದೀವಿ ವಿತ್ ಕನ್ಸೀಲರ್. ಸೊ ಎರಡೂ ಕಣ್ಣಿಗೂ ಈಕ್ವಲ್ ಆಗಿ ಪ್ರಾಡಕ್ಟ್ ನ ಹಾಕಿ ಅದನ್ನ ನೀಟಾಗಿ ಬ್ಲೆಂಡ್ ಮಾಡಬೇಕು. ಪ್ಲೇಸ್ ಮಾಡಾದ್ಮೇಲೆ ನೀವು ಸೆಟ್ಟಿಂಗ್ ಪೌಡರ್ ಹಾಕಿ ಅದನ್ನ ಸೆಟ್ ಮಾಡಿ ನೆಕ್ಸ್ಟ್ ನೀವು ಐ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಬ್ರೈಡಲ್ ಮೇಕಪ್ ಅಂತ ಬಂದಾಗ ಗೋಲ್ಡನ್ ಐ ಶ್ಯಾಡೋನ ಯೂಸ್ ಮಾಡಿ ನಾವು ಅಪ್ಲಿಕೇಶನ್ ಮಾಡ್ತಾ ಇದೀವಿ. ಅಪ್ಲಿಕೇಶನ್ ಯಾವಾಗ್ಲೂ ಈವನ್ ಔಟ್ ಆಗಿರ್ಬೇಕು. ಅದಾದ್ಮೇಲೆ ನಾವು ಲಿಕ್ವಿಡ್ ಲೈನರ್ ಯೂಸ್ ಮಾಡ್ಬೋದು, ಸ್ಮಡ್ಜ್ ಲೈನರ್ ಯೂಸ್ ಮಾಡ್ಬೋದು ಐ ಶ್ಯಾಡೋ ಇಂದ. ಇಲ್ಲ ಅಂತಂದ್ರೆ ಪಾಟ್ ಲೈನರ್ನ ತಗೊಂಡು ಲಾಂಗ್ ಲಾಸ್ಟಿಂಗ್ ಕಾಜಲ್ ಎಲ್ಲ ಅಪ್ಲಿಕೇಶನ್ ಬೇಕು ಅಂದಾಗ, ವಾಟರ್ ಪ್ರೂಫ್ ಬೇಕು ಅಂದಾಗ ನಾವು ಈ ತರ ಅಪ್ಲಿಕೇಶನ್ ಮಾಡ್ಕೊಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಮಾಡಬೇಕಾದ್ರೆ ಯಾವಾಗ್ಲೂ ಯು ಶುಡ್ ಮೇಕ್ ಶ್ಯೂರ್ ನಿಮ್ಮ ಬ್ರಷ್ ನೀಟಾಗಿರ್ಬೇಕು. ದೆನ್ ಐ ಮೇಕಪ್ ಆದ್ಮೇಲೆ ಫಾಲೋಟ್ಸ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಮತ್ತೆ ಸ್ಕಿನ್ನ ನೀಟಾಗಿ ಮತ್ತೆ ಹೈಡ್ರೇಟ್ ಮಾಡ್ಕೊಬೇಕಾಗತ್ತೆ. ಸೊ ಸ್ಕಿನ್ ಹೈಡ್ರೇಟ್ ಮಾಡೋದ್ರಿಂದ ನಿಮ್ ಬೇಸು ಕ್ರ್ಯಾಕ್ ಆಗಲ್ಲ ಮತ್ತೆ ಸ್ಕಿನ್ ಯಾವಾಗ್ಲೂ ಡ್ಯಾಮೇಜ್ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ನಾವು ಸಿರಮ್ನ ಯೂಸ್ ಮಾಡ್ತಾ ಇದ್ದೀವಿ, ಶಾರ್ಲೆಟ್ ಟಿಲ್ಬ್ಯೂರಿದು. ಸೊ ಯಾಕೆ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ ಸ್ಕಿನ್ ಹೈಡ್ರೇಟ್ ಆಗೋದಿಕ್ಕೆ, ಅಟ್ ದ ಸೇಮ್ ಟೈಮ್ ಗ್ಲೋ ಬರೋದಿಕ್ಕೆ ನಾವು ಸಿರಮ್ನ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ 2 ತರ ಸಿರಮ್ ಯೂಸ್ ಮಾಡ್ತಿದ್ದೀವಿ. ಇನ್ನೊಂದು ಬಂದು ಎಸ್ಟಿ ಲಾಡರ್ದು ಸಿರಮ್ ಯೂಸ್ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ಆದ್ಮೇಲೆ ಕಲರ್ ಕರೆಕ್ಟರ್ ಬಂದು 2 ಟೋನ್ ಡಾರ್ಕರ್ ಶೇಡ್ನ ತಗೊಂಡು ನಾವು ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಕನ್ಸೀಲರ್ ನಿಮ್ಮ ಹತ್ರ ಯಾವುದೇ ಇರಲಿ, ಲಿಕ್ವಿಡ್ ಆದ್ರೂ ಓಕೆ, ಪಾಟ್ ಕನ್ಸೀಲರ್ ಆದ್ರೂ ಓಕೆ, ತಗೊಂಡು ಅಪ್ಲಿಕೇಶನ್ ಮಾಡಬೇಕು. ದೆನ್ ಮೇಕಪ್ ಫೌಂಡೇಶನ್ನ ಟೆಸ್ಟ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ನಾವು ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಕಣ್ಣತ್ರ ಮಾಡಬೇಕಾದ್ರೆ ಯಾವಾಗಲೂ ಹುಷಾರಾಗಿ ಮಾಡಬೇಕು. ಪ್ರಾಡಕ್ಟ್ನ ಯಾವಾಗಲೂ ಕಣ್ಣತ್ರ ಪ್ಲೇಸ್ ಮಾಡಬಾರ್ದು, ಬ್ರಷಿಂದ ಪ್ಲೇಸ್ ಮಾಡ್ತಾ ಹೋಗಬೇಕು. ಸೊ ಅಪ್ಲಿಕೇಶನ್ ಯಾವಾಗಲೂ ಆದಷ್ಟು ಡ್ಯಾಬ್ ಮೋಷನಲ್ಲಿ ಇರಬೇಕು. ದೆನ್ ನಾವು ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟಿಂಗ್ ಟೆಕ್ನಿಕ್. ಇದನ್ನ ನಾವು HD ಮೇಕಪ್ ಅಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಸೊ ಈ HD ಮೇಕಪ್ ಅಂತ ಬಂದಾಗ ಹೈ ಡೆಫಿನಿಷನ್ ಅಂತ ಹೇಳ್ತೀವಿ. ಹೈಲೈಟಿಂಗ್ ಟೆಕ್ನಿಕ್ ಮಾಡದೆ ನಾವು ಒಂಥರ ಕಣ್ಣು ಡೆಪ್ತ್ ಇರೋದನ್ನ ಮುಂದೆ ತರೋದಿಕ್ಕೆ, ಮತ್ತೆ ಒಂಥರ ಫೋರೆಡ್ ಎಲ್ಲ ಹೈಲೈಟ್ ಆಗೋದಿಕ್ಕೆ, ಮತ್ತೆ ನೋಸ್, ಬ್ರಿಡ್ಜ್ ಆಫ್ ದ ನೋಸ್ ಎಲ್ಲ ಹೈಲೈಟ್ ಮಾಡೋದಿಕ್ಕೆ. ಸೊ ಯಾವಾಗ್ಲೂ T ಝೋನ್ನ ನಾವು ಆದಷ್ಟು ಹೈಲೈಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾವು 2 ಶೇಡ್ ಲೈಟರ್ ಕನ್ಸೀಲರ್, ಲಿಕ್ವಿಡ್ ಕನ್ಸೀಲರ್ ತಗೊಂಡು ನಾವು ಅಪ್ಲಿಕೇಶನ್ ಮಾಡಿ ಅದನ್ನ ಬ್ಲೆಂಡರ್ ಇಂದ ನೀಟಾಗಿ ಬ್ಲೆಂಡ್ ಮಾಡಿ ದೆನ್ ನಾವು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕಾಂಪ್ಯಾಕ್ಟ್ ಬಂದು ಹೈ ಎಂಡ್ ಪ್ರಾಡಕ್ಟ್ ಶಾರ್ಲೆಟ್ ಟಿಲ್ಬ್ಯೂರಿದು ಯೂಸ್ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ನ ಯಾವಾಗಲೂ ನೋಡ್ಕೊಳ್ಳಿ, ಯಾವಾಗಲೂ ಅದನ್ನ ಡ್ಯಾಬಿಂಗ್ ಮೋಷನ್ನಲ್ಲೇನೆ ಪ್ಲೇಸ್ ಮಾಡಬೇಕು. ಯಾವಾಗಲೂ ಅದನ್ನ ಫೌಂಡೇಶನ್ನ ನೀಟಾಗಿ ಲಾಕ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇರುತ್ತೆ. ಮತ್ತೆ ನಿಮಗೆ ಲಿಕ್ವಿಡ್ ಕನ್ಸೀಲರ್ನ ಯೂಸ್ ಮಾಡೋದನ್ನ ಇಲ್ಲಿ ತೋರಿಸ್ತಿದ್ದೀವಿ. ಸೊ ಲಿಕ್ವಿಡ್ ಕನ್ಸೀಲರ್ ಹಾಕಿ ಬ್ಯೂಟಿ ಬ್ಲೆಂಡರ್ ಇಂದ ನಾವು ಬ್ಲೆಂಡ್ ಮಾಡ್ತಿದ್ದೀವಿ. ಈ ಸ್ಟೆಪ್ನ ನೀವು ಕಾಂಪ್ಯಾಕ್ಟ್ ಹಾಕೋ ಮುಂಚೆ ಮಾಡಿದ್ರೆ ಒಳ್ಳೆಯದು. ಸೊ ನಾವು ನಮ್ಮ ಸ್ಟೂಡೆಂಟ್ಸಿಗೆ ಮಿಸ್ಟೇಕ್ ಆದರೆ ಯಾವ ಥರ ಆಗುತ್ತೆ, ಅದನ್ನು ಹೇಗೆ ಸೆಟ್ ಮಾಡಬೇಕು ಅಂತ ತೋರಿಸೋದ್ರಿಂದ ನಾವು ಸ್ಟೆಪ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಮಾಡಿಕೊಂಡು, ಬಟ್ ಪರವಾಗಿಲ್ಲ, ನಾವು ಇದನ್ನು ಬ್ಲೆಂಡ್ ಮಾಡಿ ನೀಟಾಗಿ ಪ್ಲೇಸ್ ಮಾಡ್ಬೋದು. ಇವಾಗ ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡ್ತಿದ್ದೀವಿ. T ಝೋನ್, ಚೀಕ್ ಬೋನ್ ಮತ್ತು ನೋಸ್ ಎಡ್ಜಲ್ಲಿ ಹಾಕಿ ಬ್ಲೆಂಡ್ ಮಾಡಿ ನಮ್ಮ ಬ್ರೈಡ್
ನಮ್ಮ ಮಾಡೆಲ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ವಿತ್ ಜ್ಯುವೆಲ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ನಮ್ಮ ಮಾಡೆಲ್. ಸೊ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಶಾಲೆ ಟಿಲ್ಬಿರಿದು ಏರ್ ಬ್ರಷ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಆದಮೇಲೆ ಅದನ್ನು ಡ್ರೈ ಮಾಡಿ ಅವರಿಗೆ ರಿಲ್ಯಾಕ್ಸ್ ಮಾಡಿಸ್ತಿದ್ದೀವಿ. ಸೊ ಇಷ್ಟು ನಮ್ಮ ಮೇಕಪ್ ಕ್ಲಾಸಲ್ಲಿ ನಿಮಗೆ ಡೆಮೋ ತೋರಿಸ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಹೇಳ್ಕೊಡ್ತೀವಿ. ಮತ್ತು ಕರೆಕ್ಷನ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋದ್ರಿಂದ ನೀವು ನೀಟಾಗಿ ಈ ಥರ ಫ್ಲಾಲೆಸ್ ಮೇಕಪ್ನ ನೀವು ಮಾಡ್ಬೋದು. ಮೇಕಪ್ ಅಂತ ಬಂದಾಗ ಯಾವಾಗಲೂ ಅಷ್ಟೇ ಫ್ಲಾಲೆಸ್ ಬೇಸ್ ಮತ್ತು ನೀಟ್ ಫಿನಿಶ್ ಮತ್ತು ಲಾಂಗ್ ಲಾಸ್ಟಿಂಗ್ ಮೇಕಪ್, ಗ್ಲೋಯಿ ಮೇಕಪ್ ಮತ್ತು ಸ್ಯಾರಿ ಡ್ರೇಪಿಂಗ್ ಆಗಿರಲಿ, ನಾವು ಸೆಲೆಕ್ಟ್ ಮಾಡೋ ಕಲರ್ಸ್ ಆಗಿರಲಿ ಎಲ್ಲ ಪರ್ಫೆಕ್ಟ್ ಆಗಿದ್ದಾಗ ನಿಮ್ಮ ಮೇಕಪ್ಗೆ ಒಂದು ಫಿನಿಶಿಂಗ್ ಬರುತ್ತೆ. ಸೊ ನಿಮ್ಮ ಮೇಕಪ್ ಯಾವಾಗಲೂ ಹೈಲೈಟ್ ಆಗಬೇಕು ಅಂದರೆ ಆದಷ್ಟು ಫ್ಲಾಲೆಸ್ ಬೇಸ್ ಇರಬೇಕು. ಮತ್ತು ಲಾಂಗ್ ಲಾಸ್ಟಿಂಗ್ ಮೇಕಪ್ ಇದ್ದಾಗ ನಿಮಗೆ ಮತ್ತೆ ಟಚ್ ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ನಾನು ಪ್ರೀಮಿಯಂ ಬ್ರ್ಯಾಂಡ್ಸ್ ಯೂಸ್ ಮಾಡಿ ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀವಿ. ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಮತ್ತು ಆದ್ಯರಾಜ್ ಪೇಜ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್